ನಿಮಗೆ ನೀವು ಈ ಕೆಲಸಕ್ಕೆ ಸೇರಿಕೊಂಡಂಥ ಮೊದಲನೇ ದಿನ ನೆನಪಿದೆಯಾ? ಏನಿತ್ತು ಅವತ್ತಿನ ದಿವಸದ ವಿಶೇಷ ಏನಿತ್ತು ಹೇಳಿ ಗೌಡ್ರೆ. ಮೊದಲು ದಿನ ಅದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ. ಒಳಗಡೆ ಬಂದಿದ್ದೀವಿ, ಏನು ಅಂದರೆ ಏನೂ ಗೊತ್ತಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ದಿನ ನನಗೆ ಏನು ಅನ್ನೋದು ಬ್ಲಾಂಕ್ ಅಲ್ಲಿ ಇದ್ದೀನಿ ನಾನು. ಅಂದ್ರೆ ನೀವು ಫಸ್ಟ್ ಕೆಲಸ ಮಾಡಿದ್ದೆ ಇದಾ ಅಥವಾ ಬೇರೆ ಹೋಟ್ಲಲ್ಲಿ ಕೆಲಸ ಮಾಡಿ? ಬೇರೆ ಹೋಟ್ಲಲ್ಲಿ ಕೆಲಸ ಮಾಡಿದ್ದೆ ಸರ್. ಬೇರೆ ಹೋಟ್ಲ್ ಕೆಲಸ ಮಾಡಿದ್ದಕ್ಕೂ ಬಟ್ ಇಲ್ಲಿಗೆ ಬಂದು ಅಡಿಗಾಸಲ್ಲಿ ಮಾಡಿ ಬಂದಾದ್ಮೇಲೆ ಪಾಕಶಾಲಾಗಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅಲ್ಲೇದ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋದು ಸಪರೇಟ್ ಇರುತ್ತೆ, ಇಲ್ಲದೇ ಸಪರೇಟ್ ಇರುತ್ತೆ. ಸ್ಟಾರ್ಟಿಂಗ್ ಡೇ ಒಳಗಡೆ ಬಂದಾಗ ಏನ್ ಮಾಡ್ತಿದ್ದಾರೆ ಅನ್ನೋದು ಅಬ್ಸರ್ವೇಷನ್ಗೆ ನಮ್ಗೆ 2 days ಟೈಮ್ ಹಿಡಿಯುತ್ತೆ. ಬಟ್ ಬರ್ತಾ ನೋಡ್ಕೊಂಡು ಬರ್ತಾ ಲೈಫ್ ಜರ್ನಿನೇ ಆ ತರ ಬಂದ್ಬಿಡುತ್ತೆ. ಒಂದು ಎಂಜಾಯ್ ಮಾಡಬೇಕು, ಇದೊಂದು ಕೆಲಸ ಕಲಿತಾ ಇದ್ದೀನಿ ಅಂತ ಅಂದಾಗ ನನಗೆ ಖುಷಿಯಿಂದ ಮಾಡ್ಬೇಕು. ಇದು ನನ್ನ ಮನೇಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಈ ಓಪಲ್ ಮಾಡ್ಕೊಂಡು ಬರ್ತಾ ಅದ್ರ ಬಗ್ಗೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಸರ್. ಕೆಲಸ ಮಾಡಬೇಕು ಬೆಳಗ್ಗೆ ಗ್ರೂಪಿಗೆ ಬರಬೇಕು ಅಂದ್ರೇನೆ ಒಂದು ಭಯ ಸರ್. ಮುಂಚೆ ಅಷ್ಟು ಐಟಮ್ ಚೆನ್ನಾಗಿದೆ, ಕ್ವಾಲಿಟಿ ಫುಡ್ ಇತ್ತು ಅವಾಗ. ನಮ್ಮ ಬಾಸ್ ಇದ್ದಾಗ ಕ್ವಾಲಿಟಿ ಫುಡ್ ಸಿಕ್ಕಾಪಟ್ಟೆ ಇತ್ತು. ಬರಬೇಕು ಅಂದ್ರೆ ಒಳಗೆ ಬರಬೇಕು ಅಂದ್ರೆ ಭಯ, ಹೆಂಗಪ್ಪ ಏನಪ್ಪ ಹೆಂಗೆ ಮಾಡಿದ್ರೆ ಏನಾಗುತ್ತೋ ಅನ್ನೋ ಭಯ ಇತ್ತು. ಬಂದು 1 ವರ್ಷ ಅಲ್ಲಿ ನಿಂತು ನೆಲೆ ಕಂಡ ಮೇಲೆ ನಮಗೆ ಭಯ ಅನ್ನೋದೇನಿಲ್ಲ. ನೀಟಾಗಿ ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ತಾ ಇದ್ವಿ. ಅಂದ್ರೆ ಮೇಂಟೈನ್ ಮಾಡಿರ್ತೀವೋ ಡೇ ಹೆಂಡ್ಗೂ ಅದೇ ಕ್ವಾಲಿಟಿ ಮೇಂಟೈನ್ ಮಾಡೋಕೆ. ಅವಾಗ ಏನ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದೀವಿ ಇವತ್ತು ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಅದು ಗೊತ್ತು ನನಗೆ, ಅದರಲ್ಲಿ ಏನು ಅನುಮಾನನೇ ಇಲ್ಲ. ನಾವು ಅಡಿಗ್ಸ್ ಬರುವಾಗ ಮುಂಚೆ ಚಿಕ್ಕಪುಟ್ಟ ಹೋಟ್ಲ್ ಮಾಡ್ಕೊಂತ ಅಡಿಗಾಸು ಬಂದಾಗ ನಮ್ಮೂರಿನವರು ದೊಡ್ಡ ಬ್ರ್ಯಾಂಡ್ ಮಾಡ್ತಾ ಇದ್ರು. ಅಡಿಗಾಸು 25 ಅಡಿಗಾಸು ಮಾಡಿದ್ದಾರೆ ಅವರು. ಇವಾಗ 35 ಪಾಕಶಾಲ ಮಾಡ್ತಾ ಇದ್ದಾರೆ. ನಮ್ಗೆ ಖುಷಿ ಆಗ್ತಿದೆ, ನಮ್ಮೂರಿನವರು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಸಪೋರ್ಟ್ ಮಾಡೋರು ನಮಗೂ ಸಪೋರ್ಟ್ ಮಾಡ್ತಾರೆ, ನಮ್ಗೆ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಸೊ ನಿಮಗೆ ಮೊದಲನೇ ದಿವಸ ನೆನಪಿದೆಯಾ ಅವತ್ತೇನು ಅಡುಗೆ ಮಾಡಿದ್ರಿ ನೀವು? ನಮ್ಗೆ ಅದೇ ಮಾಮೂಲಿ ಅಡುಗೆ ಸೌತ್ ಇಂಡಿಯನ್ ಕೇಸರಿ ಭಾತು, ಖಾರ ಭಾತು ಫಸ್ಟ್ ಮಾಡ್ತಾರೆ. ಅದನ್ನ ಚೆನ್ನಾಗಿ ಟೇಸ್ಟ್ ನೋಡ್ತಾರೆ, ಮ್ಯಾನೇಜರ್ ಟೇಸ್ಟ್ ನೋಡ್ತಾರೆ. ಅದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮೂವ್ ಮಾಡ್ತಾರೆ, ಇಲ್ಲಾಂದ್ರೆ ರಿಪೀಟ್ ಮಾಡೋ ಬೇರೆ ಚೇಂಜ್ ಮಾಡಿಸಿ ಅಂತಾರೆ. ಚೆನ್ನಾಗಿದ್ರೆ ಮಾತ್ರ ಕಸ್ಟಮರ್ ಕೊಡ್ತಾರೆ. ನಿಮಗೆ ನೆನಪಿದೆಯಾ ಸರ್ ಫಸ್ಟ್ ಡೇ? ITPL ಅಲ್ಲಿ ಇದ್ದೆ ನಾನು. ITPL RKHS ಅಂತ ಇತ್ತು ಅವಾಗ, 13 years ಬ್ಯಾಕ್. ಅದರಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಸೂಪರ್ವೈಸರ್ ಆಗಿ. ಅಲ್ಲಿಂದ ಇಲ್ಲಿ ಬಂದಾಗ ನನಗೆ ಅಷ್ಟೇನು ಇದನ್ಸಿಲ್ಲ, ಖುಷಿ ಆಯ್ತು ನನಗೆ ತುಂಬ. ಯಾಕಂದರೆ ಇಲ್ಲಿ ತುಂಬ ಹೈಜೆನಿಕ್ ಆಗಿ ಎಲ್ಲ ಇತ್ತು, ಖುಷಿ ಆಯ್ತು ಸ್ವಲ್ಪ. ಅಲ್ಲಿಂದ ಇಲ್ಲಿ ಬಂದಾಗ ಅಲ್ಲಿಗಿಂತ ಇಲ್ಲಿ ಒಂದು ಸ್ವಲ್ಪ ಬೆಟರ್ ಆಗಿ ಅಂತ ಕಾಣಿಸ್ತಾನೆ. ಮಾಮೂಲು ಬ್ರಾಂಚ್ಗಳಲ್ಲಿ ಕೆಲಸ ಮಾಡೋದು ಬೇರೆ, ನೀವು ಇವಾಗ ಮಾಡ್ತಿರೋ ಫ್ಯಾಲ್ಕನ್ ಸಿಟಿ ಬ್ರಾಂಚ್ ಇದೆಯಲ್ಲ ಅಲ್ಲಿ ಕೆಲಸ ಮಾಡೋದು ಬೇರೆ. ನಿಮ್ಗೆ ಆ ವ್ಯತ್ಯಾಸ ಹೆಂಗೆ ಅನಿಸ್ತಾ ಇದೆ ಮತ್ತು ಆ ವ್ಯತ್ಯಾಸವನ್ನು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ನೀವು? ಇಲ್ಲಿ ನಮಗೆ ಡೈಲಿ ಬಂದವರೇ ಕಸ್ಟಮರ್ ಬರ್ತಾರೆ, ಬಂದರು ಅಂತ ನಾವು ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಒಂದು ಎರಡನೇದಾಗಿ ನಮ್ಗೆ ಹೊಸ ಕಸ್ಟಮರ್ ಥರನೇ ಅವ್ರನ್ನ ಟ್ರೀಟ್ ಮಾಡ್ಬೇಕು ಡೈಲಿ. ನಾವು ಹಂಗೆ ಮಾಡ್ಕೊಂಡು ಹೋದ್ರೆ ಮಾತ್ರ ಅವರು ಖುಷಿ ಆಗ್ತಾರೆ. ನಮ್ಮ ವೇಟರ್ಸು ಅಷ್ಟೇ, ಕ್ಯಾಪ್ಟನ್ಸು ಪ್ರತಿಯೊಬ್ಬರು ಎಲ್ಲ ಡೈಲಿ ಬಂದೇ ಬರ್ತಾರೆ ಏನೋ ಅಂತ ಆ ಫೀಲಿಂಗ್ ಇರಬಾರ್ದು. ಅಂದರೆ ಅವರು ನಮ್ಗೆ ಹೊಸ ಕಸ್ಟಮರ್ ಥರನೇ ಡೈಲಿ ಫೀಲ್ ಮಾಡಿದಾಗ ನಮಗೆ ಕೆಲಸ ಮಾಡೋಕ್ಕೆ ಖುಷಿ ಆಗುತ್ತೆ. ಸರ್, ನಿಮಗೆ ನಿಮ್ಮ ಅನುಭವದಲ್ಲಿ ನೀವು ರೋಟಿ ಮಾಸ್ಟರಿಂದ ಇವಾಗ ಮ್ಯಾನೇಜರ್ ತನಕ ಬಂದಿದ್ದೀರಾ, ಪ್ರತಿಯೊಂದು ಹಂತನೂ ದಾಟ್ಕೊಂಡು ಬಂದಾಗ ನಿಮ್ಮ ಮನಸ್ಥಿತಿ ಹೆಂಗೆ ಚೇಂಜ್ ಆಗ್ತಾಯಿತ್ತು? ಅಂದರೆ ಹೊಸ ಕೆಲಸ, ಇವಾಗ ರೋಟಿ ಮೇಕರ್ ಕೆಲಸ ಬೇರೆ, ಇನ್ನೇನು ಮಾಡೋ ಕೆಲಸ ಬೇರೆ, ಹೊಸ ಕೆಲಸ ಲೆಕ್ಕಕ್ಕೆ ಇವಾಗ ಮ್ಯಾನೇಜರ್ ಆಗಿ ಅದು ಹೊಸದು ಮಾಡುವಾಗ ನಿಮ್ಮ ಮನಸ್ಥಿತಿ ಹೆಂಗಿತ್ತು? ಹೆಂಗೆ ಅದಕ್ಕೆ ಸೆಟಪ್ ಮಾಡ್ಕೊಂಡ್ರಿ ನಿಮ್ಮನ್ನು ನೀವು? ಇಲ್ಲ ಸರ್, ನಾನು ಒಳಗಡೆ ಕಿಚನಲ್ಲಿ ಇದ್ದಾಗ ನನಗೆ ಹಾಗೆ ಏನು ಅನಿಸುತ್ತೆ, ಹೊರಗಡೆ ಮಾತಾಡೋಕ್ಕೂ ಬರ್ತಿತ್ತಿಲ್ಲ ನಮಗೆ. ಈಗ ಒಳಗಡೆ ಕಿಚನಲ್ಲಿ ಇದ್ದವ್ರಿಗೆ ಹೊರಗಡೆ ಒಂದು 4 ಜನ ಕಸ್ಟಮರ್ ಕೂತ್ಕೊಂಡ್ರೆ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ, ಗೊತ್ತೇ ಆಗಲ್ಲ, ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗಲ್ಲ. ಬಟ್ ಈಗ ಹೊರಗಡೆ ಬಂದಾಗ ನಾನು ಸೂಪರ್ವೈಸರ್ ಆಗಿ ಬಂದೆ. ಸೂಪರ್ವೈಸರ್ ಬಂದಾಗ ಒಂದು 4 ಕಸ್ಟಮರ್ ಇರ್ತಾರೆ, ಎದುರುಗಡೆ ಕೌಂಟ್ರಿಗೆ ಬರ್ತಾರೆ, ಇದಲ್ಲಪ್ಪ ಅದು ಇದು ಅಂತ ಹೇಳಿ ಮಾತಾಡಿದಾಗ ನಾವು ಆ ಕಸ್ಟಮರ್ ಹತ್ರ ಬೆರೆತಾಗ ಅದನ್ನು ಆಟೋಮೆಟಿಕಲಿ ಗೊತ್ತಾಗುತ್ತೆ ನಮಗೆ. ಇವ್ರ ಹತ್ರ ಈ ಕಸ್ಟಮರ್ ಹತ್ರ ಯಾವ ಥರ ಮಾತಾಡಬೇಕು, ಆ ಕಸ್ಟಮರ್ ಹತ್ರ ಯಾವ ಥರ ಮಾತಾಡಬೇಕು. ಆ ಮಾತಾಡಿದಾಗ ಅವ್ರ ರಿಯಾಕ್ಷನ್ ಯಾವ ಥರ ಬರುತ್ತೆ ಅದನ್ನು ನೋಡಿಕೊಂಡು ನಾವು ಮಾತಾಡ್ತೀವಿ ಸರ್. ಈಗ ಮ್ಯಾನೇಜರ್ ಬಂದ ಕೂಡಲೇ ನಾನು ಹಿಂದುಗಡೆದನ್ನು ಮರಿಬಾರ್ದು, ಅದು ಏನಿರುತ್ತೋ ಅದು ಇರುತ್ತೆ. ಬಟ್ ಮ್ಯಾನೇಜ್ಮೆಂಟಿಗೆ ಬಂದಾಗ ಒಂದು ಕಸ್ಟಮರು ಬರ್ತಾರೆ, ಕೊಡಪ್ಪ ಅಂತಾರೆ, ಸರ್ ಆಯ್ತು ಸರ್ ಇಷ್ಟಿದ್ರೆ ನಾವು ಅಲ್ಲಿರ್ಬೋದು, ತಗೊಂಡೋಗಪ್ಪ ಅಂದ ಕೂಡಲೇ ಅವ್ರಿಗೆ ಬೇಜಾರಾಗುತ್ತೆ. ಆ ಥರ ಬೇಜಾರು ಮಾಡಲೇಬಾರ್ದು ನಾವು ಕಸ್ಟಮರ್ಗೆ. ನಮಗೆ ಕಸ್ಟಮರ್ ಏನಿದ್ರು ದೇವ್ರ ಸಮಾನ. ಬರ್ತಾರೆ, ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದು ಯಾವ ಥರ ರಿಸೀವ್ ಮಾಡ್ಕೋಬೇಕು ಹುಡುಗರಿಗೆಲ್ಲ ಹೇಳ್ಕೊಡ್ತೀವಿ. ಇದೇ ಥರ ಈಗ ಬರ್ತಾರೆ, ಜೋರು ಮಾಡಿದ್ರೆ ನೀವು ಯಾರು ಮಾತಾಡಬೇಡಿ, ನಿಧಾನಕ್ಕೆ ಮಾತಾಡಿ, ತೊಂದರೆ ಇಲ್ಲ. ಏನಾದ್ರು ಜಾಸ್ತಿ ಜೋರು ಮಾತಾಡಿದ್ರೆ ನಮ್ಮ ಹತ್ರ ಹೇಳಿ ನಾವು ಮಾತಾಡ್ಕೊತೀವಿ. ಅದು ಇಷ್ಟೆಲ್ಲ ಹೇಳ್ಬಿಡ್ತು ಸರ್. ಫ್ಯಾಂಟಾಸ್ಟಿಕ್.